ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್. ನೋಡಿ, ಇವತ್ತು ಸ್ಕೂಲ್ ಯೂನಿಫಾರ್ಮು ಹೆಣ್ಮಕ್ಳದು ಕಾಲರ್ ನೆಕ್ ಇರೋದು. ತುಂಬ ಜನಕ್ಕೆ ಇದು ಸ್ಟಿಚ್ ಮಾಡೋಕ್ಕೆ ಬರೋದಿಲ್ಲ. ಬಟ್ಟೆಗಳು ಬಂದರೆ ಅಂದರೆ ಶಾಲೆ ಯೂನಿಫಾರ್ಮು ಚೂಡಿದಾರ ಟಾಪು ಮತ್ತು ಪ್ಯಾಂಟು ಹೊಲಿಯೋದಕ್ಕೆ ಕೊಟ್ಟರೆ ನಾವು ಹೊಲಿಯಲ್ಲ ಅಂತ ವಾಪಸ್ ಕಳಿಸ್ಬಿಡ್ತಾರೆ. ಆದರೆ ಒಂದು ಸೆಟ್ ನೀವು ಪ್ಯಾಂಟು ಮತ್ತು ಟಾಪು ಹೊಲ್ಕೊಡೋದ್ರಿಂದ 500 ತನಕ ನೀವು ರೇಟ್ ತೊಗೋಬೋದು. ತುಂಬ ಈಸಿಯಾಗಿ ಕನಿಷ್ಠ ಅಂತಂದರೆ ನಾವು ಕಲ್ತಂಥವ್ರು 10 ನಿಮಿಷದಲ್ಲಿ ಇದನ್ನು ರೆಡಿ ಮಾಡ್ತೀವಿ. ಟಾಪನ್ನ ನೀವಂತೂ ಒಂದು ಅರ್ಧ ಗಂಟೆ ಒಳಗಡೆ ಕಲಿದಿಲ್ದವರು ರೆಡಿ ಮಾಡ್ಬೋದು. ಅದು ಯಾವ ರೀತಿ ಅಂತ ಇವತ್ತಿನ ವಿಡಿಯೋದಲ್ಲಿ ಹೇಳ್ತೀನಿ. ಹಾಗೆಯೇ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ತುಂಬ ಫಿನಿಶಿಂಗಾಗಿ ಚೆನ್ನಾಗಿ ಬಂದಿದೆ. ಫಸ್ಟು ನಾನು ಇದರ ಕಟ್ಟಿಂಗ್ ಬಂದುಬಿಟ್ಟು ನಮ್ಮ RG ಟೈಲರಿಂಗ್ ಕ್ಲಾಸಲ್ಲೇ ಹಾಕಿದ್ದೀನಿ. ಅದರ ಲಿಂಕ್ ಸಹ ಕೊಟ್ಟಿರ್ತೀನಿ ನಾನು. ಈ ರೀತಿ ಫ್ರಂಟ್ ಬ್ಯಾಕು ಕಟ್ ಮಾಡಿಕೊಂಡು ಫ್ರಂಟಲ್ಲಿ ಸ್ವಲ್ಪ ಒಂದು 3 ಇಂಚಿಗೆ ಓಪನ್ ಮಾಡ್ಕೊಬೇಕು. ವಿ ಶೇಪ್ ಬೇಕಾದರೂ ಕೊಟ್ಕೊಬೋದು, ರೌಂಡ್ ಶೇಪ್ ಬೇಕಾದರೂ ಕೊಟ್ಕೊಬೋದು. ನಾವಿಲ್ಲಿ ರೌಂಡ್ ಕೊಟ್ಟಿದ್ದೀನಿ. ಹಾಗೆ ಸ್ಲೀವ್ ನೋಡ್ತಾ ಇರ್ಬೋದು ಈ ರೀತಿ. ಹಾಗೆಯೇ ಬಟ್ಟೆ ತುಂಬ ಕಡಿಮೆ ಇರುತ್ತೆ, ನೋಡ್ಕೊಂಡು ಕಟ್ ಮಾಡಿ. ಈಗ ಬಂದುಬಿಟ್ಟು ನೋಡಿ ಫ್ರೆಂಡ್ಸ್, ಇದು ಫ್ರಂಟ್ ಪಾರ್ಟು. ಇದ್ರ ಮೇಲ್ಗಡೆ ನಾವು ಬ್ಯಾಕ್ ಪಾರ್ಟನ್ನು ಹೊಲಿಬೇಕಲ್ವ. ಫಸ್ಟು ಈ ರೀತಿ ಎಕ್ಸ್ಟ್ರಾ ಬಟ್ಟೆ ಉಳಿದಿರುತ್ತೆ, ಅಂದರೆ ಸೈಡಲ್ಲಿ ಉಳಿದಿರುತ್ತೆ ಬಟ್ಟೆ. ಆ ಬಟ್ಟೆನ ಈ ರೀತಿ ಸ್ಟ್ರೈಟಾಗಿ ಕಟ್ ಮಾಡಿಕೊಂಡು, ಜಾಸ್ತಿ ಬಟ್ಟೆ ಇದ್ದರೆ ನೀವು ಸ್ವಲ್ಪ ಜಾಸ್ತಿಯಾಗಿ ಕೊಡ್ಬೋದು. ಇಲ್ಲ ಅಂತಂದರೆ ನೀವು ಇಷ್ಟೇ ಬಟ್ಟೆ ಇದ್ರೂ ಸಹಿತ ಆರಾಮಾಗಿ ಹೊಲಿಬೋದು. ಫ್ರೆಂಡ್ಸ್, ಒಂದು ಟಾಪು ಪ್ಯಾಂಟು ಎರಡು ಸೇರಿ ಒಂದು ಅರ್ಧ ಗಂಟೆಯಲ್ಲಿ ಸ್ಟಿಚ್ ಮಾಡಿ ನೀವು 500 ರೂಪೀಸ್ ತೊಗೋಬೋದು. ಬ್ಲೌಸ್ ಅಷ್ಟು ಕಿರಿಕಿರಿ ಇಲ್ಲ. ಈ ಥರ ಡ್ರೆಸ್ಸು ನೋಡ್ತಾ ಇದ್ದೀರಲ್ವ, ಈ ರೀತಿ ಪೀಸ್ ಮೇಲೆ ಇಟ್ಕೊಂಡು ನೀವು ಹೊಲಿದು ಬಿಟ್ಟರೆ, ಉಲ್ಟಾ ಫೋಲ್ಡ್ ಮಾಡಿದ್ರೆ ಸಾಕು, ತಿರುವು ಹಾಕ್ಬಿಟ್ರೆ ಸಾಕು. ನೋಡಿ, ನೀಟಾಗಿ ಎರಡೂ ಸೈಡಲ್ಲೂ ಒಂದೇ ಅಳತೆ ಬರೋ ಥರ ನೋಡಿಕೊಂಡು ಸೆಟ್ ಮಾಡಿಕೊಂಡು, ನಿಮಗೆ ಗುಂಡ್ಪಿನ್ ಹಾಕೊಬೇಕು ಅಂದರೆ ಗುಂಡ್ಪಿನ್ ಹಾಕೊಬೋದು. ಕಲ್ತಂಥವ್ರಾದರೆ ಆರಾಮಾಗಿ ಸ್ಟಿಚ್ ಮಾಡ್ತಾರೆ. ನೋಡಿ, ಈ ರೀತಿ ಸ್ಟಿಚ್ ಮಾಡ್ಕೊಳ್ಳಿ. ತುಂಬ ಈಸಿಯಾಗಿ ಹೊಲಿಯುವಂಥ ಯೂನಿಫಾರಮ್ಮು. ಹಾಗೆಯೇ ಫ್ರೆಂಡ್ಸ್, ನಂಗೆ ನಿನ್ನೆ ಒಬ್ಬರು ಈ ಡ್ರೆಸ್ ಹೊಲಿತಿರ್ಬೇಕಾದ್ರೆ ಕಾಲ್ ಮಾಡಿದ್ರು. ಅವ್ರು ನಮ್ಮ ಫ್ಯಾನ್ ಅಂತೆ, ಅಂದರೆ ಸಬ್ಸ್ಕ್ರೈಬರು. ಅವ್ರು ಹೇಳಿದ್ರು, ಅಕ್ಕ ನಾವು ಡ್ರೆಸ್ಸು ಸ್ಕೂಲು ಯೂನಿಫಾರ್ಮ್ ಹೊಲಿತಾನೆ ಇರಲಿಲ್ಲ, ನೀವು ಸ್ಟಿಚ್ ಮಾಡಿ ತೋರಿಸಿದ್ದು, ಕಟಿಂಗ್ ಮಾಡಿ ತೋರಿಸಿದ್ದು ನೋಡಿಕೊಂಡು ನಾನು ಇವಾಗ ಸ್ಟಿಚ್ ಮಾಡ್ತೀನಿ, ಅದರಿಂದ ತುಂಬ ಅರ್ನಿಂಗ್ಸ್ ಮಾಡಿದ್ದೀನಿ ಅಂತ ಹೇಳಿದ್ರು. ನನಗೆ ಈ ಡ್ರೆಸ್ ಹೊಲಿಯುವಾಗೇ ಫೋನ್ ಬಂತಲ್ವಾ, ತುಂಬ ಖುಷಿ ಆಯಿತು. ನೋಡಿ, ಈ ರೀತಿ ಎಕ್ಸ್ಟ್ರಾ ಫ್ಯಾಬ್ರಿಕನ್ನೆಲ್ಲ ಕಟ್ ಮಾಡಿಕೊಂಡು ತಿರು ಹಾಕೊಂಬಿಡಿ, ಕರೆಕ್ಟಾಗಿ ಬರುತ್ತೆ. ಆವಾಗ ತುಂಬಾ ಈಸಿ ಅಂತಲೇ ಹೇಳ್ಬೋದು. ಕಾಲರ್ ಸ್ವಲ್ಪ ಗೊತ್ತಿಲ್ಲದವ್ರಿಗೆ ಸ್ವಲ್ಪ ಟಫ್ ಅನಿಸುತ್ತೆ, ಗೊತ್ತಿದ್ದವ್ರಿಗಂತೂ ಈಸಿ. ಇದು ಹಾಫ್ ಕಾಲರ್ ಸ್ಕೂಲ್ ಯೂನಿಫಾರಮ್ಮು. ಫುಲ್ ಕಾಲರ್ ಯೂನಿಫಾರಮ್ಮು ಬರುತ್ತೆ ಈಗೆಲ್ಲ, ಅದು ಸಹ ಬರ್ತಾ ಇದೆ. ಅದು ಬೇಕಿದ್ದರೆ ನನಗೆ ಕಮೆಂಟ್ ಮಾಡಿದ್ರೆ ನಾನು ಹೊಲಿಯೋದನ್ನು ಹೇಳ್ಕೊಡ್ತೀನಿ. ಈ ವಿಡಿಯೋಕ್ಕೆ ಜಾಸ್ತಿ ಲೈಕ್ ಬಂದರೆ, ಜಾಸ್ತಿ ಜನ ನೋಡಿದ್ರೆ, ನಾನು ಇದೇ ಥರ ಡ್ರೆಸ್ಸಿಗೆ ಫುಲ್ ಕಾಲರ್, ರೌಂಡ್ ಕಾಲರ್ ಬರುತ್ತಲ್ಲ, ಆ ಥರ ಹೇಳ್ಕೊಡ್ತೀನಿ. ಫ್ರೆಂಡ್ಸ್ ನೋಡಿ, ಈಗ ನಾವು ಈ ರೀತಿ ನೀಟಾಗಿ ಮಡ್ಚಿಕೊಂಡು ಸ್ಟಿಚ್ ಹಾಕಬೇಕಾಗತ್ತೆ. ಈಸಿಯಾಗಿ ಮೆಥಡ್ ಬರುತ್ತೆ, ತುಂಬ ಈಸಿ. ಕಟ್ಟಿಂಗ್ ನೋಡ್ದಿದ್ದವರು ನಾನು ಲಿಂಕನ್ನು ಹಾಕಿರ್ತೀನಿ, ನೀವು ಚೆಕ್ ಮಾಡಿಕೊಂಡು ಕಟ್ಟಿಂಗನ್ನು ಕಲಿಬೋದು. ನೋಡಿ, ಈ ರೀತಿ ಹೊಲ್ಕೊಳ್ಳಿ. ಹಾಗೆಯೇ ಫ್ರೆಂಡ್ಸ್, ಈ ಡ್ರೆಸ್ ಹೊಲಿಬೇಕಾದ್ರೆ ನಮ್ಮ ಸಬ್ಸ್ಕ್ರೈಬರ್ ಕಾಲ್ ಮಾಡಿದ್ರು ಅನ್ನಲ್ಲ, ತುಂಬಾ ಖುಷಿ ಆಯಿತು. ಅವರು ಹೇಳಿದ್ರು ಯೂನಿಫಾರಮ್ ನಾನು ನೋಡಿ, ಯೂನಿಫಾರಮ್ ಅಂತಲೇ ಹೇಳಿದ್ರು. ಆವಾಗ ನಂಗೆ ಇನ್ನೂ ಈ ಡ್ರೆಸ್ ಹೊಲಿಬೇಕಾದ್ರೆ ಯಾರು ನೋಡ್ತಾರೋ ಇಲ್ವೋ, ಎಷ್ಟು ಜನ ನೋಡ್ತಾರೋ, ನಾವು ಇಷ್ಟು ಕಷ್ಟಪಟ್ಟು ವಿಡಿಯೋ ಮಾಡ್ತೀವಿ ಅಂತ ಅನ್ನಿಸ್ತು. ಆದರೆ ಅವ್ರು ಫೋನ್ ಮಾಡಿದ್ಮೇಲೆ ನಂಗೆ ಧೈರ್ಯ ಬಂತು. ನನಗೆ ನಿನ್ನೆ ರಾತ್ರಿ ಹಾಕೋಕ್ಕಾಗಿಲ್ಲ, ಇವತ್ತು ನಾನು ಎಡಿಟ್ ಮಾಡಿ ಹಾಕ್ತಾಯಿದ್ದೀನಿ. ನೋಡಿ, ಇದು ಫ್ರಂಟ್ ಪಾರ್ಟು ರೆಡಿ ಆಯಿತು ಈ ರೀತಿ. ಮತ್ತು ಈಗ ಇದು ಒಂದು ಪೀಸ್ ಇತ್ತಲ್ವ, ಈಗ ನಾವು ಹುಕ್ಸ್ ಪಟ್ಟಿಗೆ, ರಿಂಗ್ ಪಟ್ಟಿಗೆ ಬಟ್ಟೆ ಬೇಕು. ಅದರಿಂದ ಇದನ್ನು ಈ ಥರ ಕಟ್ ಮಾಡ್ಕೊಳ್ಳಿ. ಒಂದು 3 ಇಂಚಿಗಿರಲಿ ಹುಕ್ಸ್ ಪಟ್ಟಿ ಮಾಡೋದಕ್ಕೆ. ಹಾಗೆಯೇ ಫ್ರೆಂಡ್ಸ್, ಈ ರೀತಿ ಹಾಫ್ ಕಾಲರ್ ಆಗಿರ್ಬೋದು, ಫುಲ್ ಕಾಲರ್ ಆಗಿರ್ಬೋದು, ಕಷ್ಟ ಏನೂ ಇಲ್ಲ. ನಿಮಗೆ ಕಸ್ಟಮರ್ ಕೊಟ್ಟರೆ ಇಸ್ಕೊಳ್ಳಿ. ಯಾಕಂದರೆ ಬರೀ ಬ್ಲೌಸೇ ಹೊಲಿತಾ ಇದ್ದರೆ ಅರ್ನಿಂಗ್ಸ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಈ ಅನ್ಸೀಸನಲ್ಲಿ ಸ್ವಲ್ಪ ಈ ಥರ ಸ್ಕೂಲ್ ಯೂನಿಫಾರಮ್ ಎಲ್ಲ ತೊಗೊಂಡ್ರಿ ಅಂದರೆ ತುಂಬ ಬಟ್ಟೆಗಳು ನಿಮಗೆ ಹೊಲಿಯೋದಕ್ಕೆ ಸಿಗ್ತವೆ. ನೋಡಿ, ಈ ಥರ ನೀಟಾಗಿ ತಕ್ಕೊಂಡು ನೀವು ಹುಕ್ಸಿಗೆ ಹಚ್ಕೊಬೋದು. ಹುಕ್ಸ್ ಪಟ್ಟಿ ರೆಡಿ ಆಗುತ್ತೆ. ನೋಡ್ತಾ ಇದ್ದೀರಲ್ವ, ಈಗ ಇಲ್ಲಿ ಈ ರೀತಿ ಕೊಟ್ಕೊಂಡು ನೀಟಾಗಿ ರಫ್ ಮಾಡಿಕೊಂಡು ಹೊಲಿರಿ. ನೋಡಿದ್ರಲ್ವಾ, ಈ ರೀತಿ ಸ್ಟಿಚ್ ಮಾಡ್ಕೊಳ್ಳಿ. ಇದಕ್ಕೆ ಜಸ್ಟ್ 1 ಅಥವಾ 2 ಹುಕ್ಸು ಸಾಕು. 1 ಹುಕ್ಸ್ ಸಾಕು, ನಾನು ಒಂದೇ ಹುಕ್ಸು ಹಚ್ಚೋದು, 1 ಹುಕ್ ಸಾಕು. ಈಗ ಫ್ರಂಟ್ ಪಾರ್ಟು ರೆಡಿ ಆಯಿತು. ಚಿಕ್ಕ ಪುಟ್ಟ ದಾರಗಳನ್ನೆಲ್ಲ ನೀಟಾಗಿ ಕಟ್ ಮಾಡಿಕೊಂಡು ಟ್ರಿಮ್ ಮಾಡ್ಕೊಳ್ಳಿ. ಯೂನಿಫಾರ್ಮ್ ಆಗಿರೋದ್ರಿಂದ ತುಂಬ ಚೆನ್ನಾಗಿ ಹೊಲಿಬೇಕಾಗತ್ತಲ್ವ, ಅದರಿಂದ. ಈಗ ನಾವು ಇದರ ಬ್ಯಾಕ್ ಪಾರ್ಟನ್ನು ತಗೊಂಡು ಈಗ ನಾವು ಶೋಲ್ಡರ್ ಜಾಯಿಂಟ್ ಮಾಡ್ಕೊಬೇಕು. ಶೋಲ್ಡರ್ ಜಾಯಿಂಟ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ನೀವು ರೈಟ್ ಯಾವುದು ಅಂತ ನೋಡ್ಕೊಳ್ಬೇಕು. ಯಾಕಂದರೆ ಉಲ್ಟಾ ಸೀದಾ ಹೊಲ್ಕೊಂಡ್ರೆ ಸಮಸ್ಯೆ ಆಗುತ್ತೆ. ನೋಡಿ, ಈ ರೀತಿ ಶೋಲ್ಡರ್ ಜಾಯಿಂಟ್ ಮಾಡ್ಕೊಬೇಕು. ಎಷ್ಟು ಈಸಿಯಲ್ಲಿಯೇ ಹೊಲ್ದಿದ್ದೀನಿ ಅಂತಂದರೆ ಫ್ರೆಂಡ್ಸ್, ಈ ವಿಡಿಯೋ 15 ನಿಮಿಷ ಇರ್ಬೋದು, ಆದರೆ ನಾನು ಸ್ಟಿಚ್ ಮಾಡಿರೋದು ಇದೆಯಲ್ಲ ಇನ್ನೂ
ನಾನು ಬೇಗ ಸ್ಟಿಚ್ ಮಾಡಿದ್ದೀನಿ. ನನಗೆ ಸ್ಕೂಲ್ ಯೂನಿಫಾರ್ಮ್ ಹೊಲಿಯೋದು ಅಂದರೆ ತುಂಬಾ ಇಷ್ಟ. ಬೇಗ 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 ಹೊಲಿದಾಕ್ಬಿಡ್ತೀನಿ. ಹಾಗೆಯೇ ಅದರಲ್ಲಿ ಅರ್ನಿಂಗ್ ಸಹ ಜಾಸ್ತಿ ಮಾಡ್ಬೋದು. ಹಾಗೆಯೇ ತುಂಬ ಜನಕ್ಕೆ ಟೈಲರ್ಸ್ ಇರ್ತಾರೆ, ಯೂನಿಫಾರ್ಮ್ ಹೊಲಿಯೋದಕ್ಕೆ ಬೇರೆ ಟೈಲರ್ಗೆ ಕೊಡ್ತಾ ಇರ್ತಾರೆ. ಬೇಡ, ಈ ವಿಡಿಯೋನ ನೋಡಿ, ಇದರ ಕಟಿಂಗ್ ವಿಡಿಯೋನೂ ಇದೆ, ಅದನ್ನು ನೋಡಿ ನೀವು ಆರಾಮಾಗಿ ಸ್ಕೂಲ್ ಯೂನಿಫಾರ್ಮನ್ನು ಹೊಲಿದ್ಬಿಟ್ಟು ನಿಮ್ಮ ಮಕ್ಕಳಿಗೆ ಕೊಡ್ಬೋದು. ಎಷ್ಟು ದುಡ್ಡು ಉಳಿಸಿದ್ರಿ ನೋಡಿ ಆ ರೀತಿ. ಈಗ ಸ್ಲೀವ್ ಅಟ್ಯಾಚ್ ಮಾಡೋಣ. ಸ್ಲೀವ್ ಸೇಮು ನೀವು ಶೋಲ್ಡರ್ ಮಧ್ಯಕ್ಕೆ ಈ ಥರ ಕಟ್ಸ್ ಹಾಕ್ಕೊಂಡು ಆ ಕಡೆ ಈ ಕಡೆ ಹೊಲ್ಕೊಂಡ್ರೆ ನಿಮಗೆ ಏನು ವ್ಯತ್ಯಾಸ ಬರಲ್ಲ. ಬಟ್ಟೆ ಸಾಲದಿದ್ರು ಸಹಿತ ಅಟ್ಯಾಚ್ ಮಾಡ್ಕೊಬೋದು. ನೋಡಿ, ಆ ಕಡೆ ಅರ್ಧ ಈ ಕಡೆ ಅರ್ಧ ಸ್ಲೀವನ್ನು ಅಟ್ಯಾಚ್ ಮಾಡಿಬಿಡಿ. ನೋಡ್ತಾ ಇದ್ದೀರಲ್ವಾ, ಯಾವುದೇ ಥರ ಬ್ಲೌಸಿನ ಥರ ಜಾರಲ್ಲ, ಏನೂ ಇಲ್ಲ. ಆರಾಮಾಗಿ ಸ್ಕೂಲ್ ಯೂನಿಫಾರ್ಮನ್ನು ಹೊಲಿಬೋದು. ಪ್ಯಾಂಟು ಮತ್ತು ಟಾಪನ್ನ ನೀವು ಅರ್ಧ ಗಂಟೆಗೆ ಸ್ಟಿಚ್ ಮಾಡ್ಬೋದು. ಯಾಕಂದರೆ ಇದರಲ್ಲಿ ಪಟೇಲ ಪ್ಯಾಂಟು ಹಾಕ್ತಾರೆ, ಸ್ಟ್ರೈಟ್ ಪ್ಯಾಂಟು ಹಾಕ್ತಾ ಇಲ್ಲ ಈ ವರ್ಷ. ಏನಿಲ್ಲ, ಪ್ಯಾಂಟಿಗೆ ಎಲಾಸ್ಟಿಕ್ ಇಡೋದಕ್ಕೆ ಹೇಳ್ತಾರೆ ಅಷ್ಟೇ. ಆ ಥರ ಏನಾದರೂ ನೀವು ಪ್ಯಾಂಟಿಗೆ ಎಲಾಸ್ಟಿಕ್ ಇಡೋದು ಬೇಕು ಅಂತ ಅಂದರೆ, ಪ್ಯಾಂಟ್ ಹೊಲಿಯೋದು ಹೇಳ್ಕೊಡಿ ಅಂತ ಅಂದರೆ ನಾನು ಕಮೆಂಟ್ ಮಾಡಿದ್ರೆ ಹೇಳ್ಕೊಡ್ತೀನಿ. ಹಾಗೆ ಈ ವಿಡಿಯೋಕ್ಕೆ ಜಾಸ್ತಿ ಲೈಕ್ ಬಂದರೆ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ರೌಂಡ್ ಕಾಲರ್ ಶರ್ಟ್ ಕಟ್ಟಿಂಗು ಮತ್ತು ಸ್ಟಿಚಿಂಗು ಹಾಗೆ ಪ್ಯಾಂಟು ತೋರಿಸ್ಕೊಡ್ತೀನಿ. ನೋಡ್ತಾ ಇದ್ದೀರಲ್ಲ, ಇದು ಸ್ಲೀವ್ಗೆ ಪೈಪಿಂಗ್ ಮಾಡೋಣ ಅಂತ ಹೇಳ್ಬಿಟ್ಟು. ಸ್ಲೀವು ಕಾಲರು ಒಂದೇ ಕಲರ್ ಆದರೆ ತುಂಬ ಚೆನ್ನಾಗಿ ಕಾಣಿಸುತ್ತಲ್ವಾ, ಆದ್ದರಿಂದ ಸ್ಲೀವ್ಗೆ ಪೈಪಿಂಗ್ ಕೊಡೋಣ ಅಂತ ಹೇಳ್ಬಿಟ್ಟು ಸ್ಟಿಚ್ ಮಾಡ್ತಾಯಿದ್ದೀನಿ. ನೋಡ್ತಾ ಇದ್ದೀರಲ್ವಾ, ಈ ರೀತಿ ಸ್ಟಿಚ್ ಮಾಡಬೇಕು. ಹಾಗೆಯೇ ಎರಡೂ ಸ್ಲೀವ್ಗೂ ಈ ರೀತಿ ಕೊಟ್ಬಿಟ್ಟು ನೀಟಾಗಿ ನೀವು ಬೇಕಿದ್ರೆ ಐರನ್ ಮಾಡ್ಕೊಬೋದು. ನೀವು ಸ್ಕೂಲ್ ಯೂನಿಫಾರ್ಮ್ ಹೊಲಿತಿರ್ಬೇಕಾದ್ರೆ ನೀಟಾಗಿ ಐರನ್ ಮಾಡ್ಕೊಳ್ತಾ ಸ್ಟಿಚ್ ಮಾಡಿದ್ರು ಸಹ ಸರಿ ಆಗುತ್ತೆ. ನೋಡಿ, ಈ ರೀತಿ ಎರಡೂ ಸ್ಲೀವ್ಗೂ ಈ ಥರ ಪ್ಯಾಂಟ್ ಕಲರೇ ಪಟ್ಟಿನ ಹಚ್ಕೊಳ್ಳಿ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಹಾಗೆ ಈಗ ನಾವು ಕಾಲರ್ ರೆಡಿ ಮಾಡೋಣ ಬನ್ನಿ. ಕಾಲರ್ ಹೊಲಿಯೋದು ಅಷ್ಟೇ ಈಸಿ ಇದೆ. ನನ್ನ ಹಳೆ ವಿಡಿಯೋಗಳಲ್ಲಿ ಕಾಲರ್ ನಿಮಗೆ ಡೀಟೇಲಾಗಿ ಹೇಳ್ಕೊಟ್ಟಿದ್ದೀನಿ. ಇದರಲ್ಲೂ ಸಹಿತ ನಿಮಗೆ ನೋಡಿ, ಈ ಥರ ಕುತ್ತಿಗೆ ಹತ್ರ ನೀವು ಈ ಥರ ಕಟ್ ಮಾಡ್ಕೊಳ್ಳಿ. ಅರ್ಧ ಮಾಡಿಕೊಂಡು ಈ ಥರ ಟೇಪಿಂದ ಅಳತೆ ಮಾಡ್ಕೊಳ್ಳಿ. 6 ಇಂಚು ಸಾಕು, ಕ್ರಾಸ್ ಆಗಿ 6 ಇಂಚು ಸಾಕು. ಈಗ ನಾವು ಒಂದು ಕ್ಯಾನ್ವಾಸಲ್ಲಿ ಈ ರೀತಿ 12, 6 ಅಂದರೆ 6ದು ಮಾಡಿದಾಗ 12 ಬರುತ್ತೆ. ಇಲ್ಲ, ಇದು 2 ಫೋಲ್ಡ್ ಮಡ್ಚ್ಕೊಂಡ್ವಲ್ವ ಕ್ಯಾನ್ವಾಸು, 6 ಇಂಚ್ ಇಟ್ಕೊಬೇಕು. ಮತ್ತು 1.5 ಇಂಚು, ನನಗೆ ಗೊತ್ತಾಗಲ್ಲ ಅಂದ್ಬಿಟ್ಟು ತೋರಿಸ್ತಾ ಇದ್ದೀನಿ. 1.5 ಇಂಚಿಗೆ ಉದ್ದ ತಗೊಂಡು 6 ಇಂಚು ಅಗಲ, ಅಂದರೆ ಡಬಲ್ ಫೋಲ್ಡ್ ಕ್ಯಾನ್ವಾಸ್ ಮಾಡ್ಕೊಬೇಕು. ಮತ್ತು ಕನ್ಫ್ಯೂಸ್ ಮಾಡ್ಕೊಬೇಡಿ, ಅಂದರೆ ಅಲ್ಲಿಗೆ ಡಬಲ್ ಅಂತಂದರೆ 12 ಆಗುತ್ತೆ. ಸಾಕು, ಆಫ್ ಕಾಲರ್ ಅಲ್ವಾ ಇದು. ಹಾಗಾಗಿ ಈಗ ಒಂದು ಸ್ಟ್ರೈಟ್ ಲೈನ್ ಹಾಕಿ ಸ್ವಲ್ಪ ಕರ್ವ್ ಕೊಟ್ಟರೆ ಕಾಲರ್ ರೆಡಿ ಆಗುತ್ತೆ. ಯಾಕಂದರೆ ಇದು ಆಫ್ ಕಾಲರ್ ಆಗಿರೋದ್ರಿಂದ. ಫುಲ್ಲು ರೌಂಡ್ ಕಾಲರ್ ಅಂದರೆ ನೀವು ಸ್ವಲ್ಪ ರೌಂಡಾಗಿ ಕ್ಯಾನ್ವಾಸಲ್ಲಿ ಕರ್ವ್ ತಗೋಬೇಕಾಗತ್ತೆ. ನೋಡಿ ಫ್ರೆಂಡ್ಸ್, ಇಷ್ಟೇ ಸಾಕು. ಎಷ್ಟು ಈಸಿ ಇದೆ ಅಲ್ವಾ ನಮ್ಮ ಕಾಲರ್ ಕಟ್ಟಿಂಗು. ಒಂದು 6 ಇಂಚು ಅಗಲದ, ಅಂದರೆ 12 ಇಂಚ್ ಬರಲಿ ಬಿಡಿಸಿದಾಗ, 1.5 ಇಂಚು ಉದ್ದದ ಕ್ಯಾನ್ವಾಸ್ ತೊಗೊಂಡು ನೋಡಿ, ಈಗ ಬಿಡಿಸಿದಾಗ 12 ಇಂಚಿದೆ ಇದು. ಈಗ ಪೂರ್ತಿ ಇದು ಬಂದುಬಿಟ್ಟು 12 ಇಂಚಿದೆ. ಈ ರೀತಿ ಸ್ವಲ್ಪ ಡೊಂಕ ಪಂಕ ಇದ್ದರೆ ಕಟ್ ಮಾಡ್ಕೊಳ್ಳಿ. ಹಾಗೆಯೇ ಕಾಲರ್ ಉದ್ದ ಬಂದು ನೀವು 1.5 ಇಂಚೆ ಇಟ್ಕೊಳ್ಳಿ. ಎಷ್ಟು ನೀಟಾಗಿ ಕಾಣಿಸುತ್ತೆ ಗೊತ್ತಾ ಕಾಲರು. ಅದೇ ನೀವು ಚಿಕ್ಕದಾಗಿ 1 ಇಂಚಿಗೆ ಇಟ್ಕೊಂಡ್ರಿ ಅಂತಂದರೆ ಕಾಲರು ಒಂಥರ ಸ್ಪ್ರಿಂಗ್ ಥರ ರೊಟೇಟ್ ಆಗಿಬಿಡುತ್ತೆ. ಆ ಥರ ಆಗಬಾರ್ದು. ನೀಟಾಗಿ ಕೂರಬೇಕು ಅಂದರೆ ಸ್ವಲ್ಪ 1.5 ಇಂಚಿಗೆ ಕಾಲರ್ ಉದ್ದನ ಇಟ್ಕೊಂಡು ರೆಡಿ ಮಾಡ್ಕೊಳ್ಳಿ. ಆ ಕಾಲರ್ ನೀಟಾಗಿ ಕುತ್ತಿಗೆಯಲ್ಲಿ ರೌಂಡಾಗಿ ನೀಟಾಗಿ ಕೂರುತ್ತೆ. ಇಲ್ಲ ಅಂತಂದರೆ ಒಂಥರ ಚೆನ್ನಾಗೇ ಆಗೋದಿಲ್ಲ. ಕಾಲರ್ ನೀಟಾಗಿ ಕೂರಬೇಕು, ಒಂದು ಶಿಸ್ತಾಗಿ ಕಾಣಬೇಕು ಶಾಲೆಗಳ ಯೂನಿಫಾರ್ಮಿಗೆ ಅಂದರೆ ಸ್ವಲ್ಪ 1.5 ಇಂಚ್ ಕಾಲರ್ ಉದ್ದನ ತೊಗೊಂಡ್ರೆ ಕರೆಕ್ಟಾಗಿ ಕೂರುತ್ತೆ. ಈ ಥರ 2 ಜೋಡಿ ಬಟ್ಟೆ ಮೇಲೆ, 2 ಬಟ್ಟೆ ಮೇಲೆ, ಅಂದರೆ ಅಲ್ಲಿ ಕ್ಯಾನ್ವಾಸ್ ಇಟ್ಟಿದ್ದೀನಲ್ಲ ಅದ್ರ ಮೇಲೆ 2 ಲೇಯರ್ ಬಟ್ಟೆ ಇದೆ. ಆ ಬಟ್ಟೆ ಮೇಲೆ ಕ್ಯಾನ್ವಾಸ್ ಇಟ್ಕೊಂಡು ನೀವೇನು ಐರನ್ ಮಾಡ್ಕೊಳ್ಳೋದು ಬೇಡ, ಈ ಥರ ಅಂಟಿಸ್ಕೊಂಡ್ರೆ ಸಾಕು. ಈ ರೀತಿ ಮಾಡಿಕೊಂಡು ಮಧ್ಯದಲ್ಲಿ, ಅಂದರೆ 12 ಇದೆಯಲ್ವಾ, 6ಕ್ಕೆ ಒಂದು ಮಾರ್ಕ್ ಮಾಡಿ ಕ್ಯಾನ್ವಾಸನ್ನು ಕೊಡಬೇಕಾಗತ್ತೆ. ಅದಕ್ಕಿಂತ ಮುಂಚೆ ಚಿಕ್ಕದಾಗಿ 2 ಸೈಡಲ್ಲೂ ಹೊಲಿಗೆನ ಹಾಕ್ಕೊಬೇಕು ಕಾಲರಿಗೆ. ನೋಡಿ, ಈ ಥರ ಆದಮೇಲೆ ನಾನು ಐರನ್ ಮಾಡ್ಕೊಂಬರ್ತೀನಿ ಎಷ್ಟು ನೀಟಾಗಿ ಕೂರುತ್ತೆ ಅಂತೇಳ್ಬಿಟ್ಟು. ಫ್ರೆಂಡ್ಸ್ ನೋಡಿ, ಈಗ ಐರನ್ ಎಲ್ಲ ಮಾಡ್ಕೊಂಬಂದೆ ಎಷ್ಟು ನೀಟಾಗಿ ಕೂತಿದೆ ಅಂತೇಳಿ. ಕಾಲರ್ ಹಚ್ಚಿದ ಮೇಲೆ ನೋಡಿ ಎಷ್ಟು ನೀಟಾಗಿ ಆಗಿದೆ ಅಂತ. ಹಾಗೆ ನೀವು ಯಾವುದೇ ಬ್ಲೌಸಿಗಾಗಿರ್ಬೋದು ಅಥವಾ ಈ ಥರ ಯೂನಿಫಾರ್ಮ್ ಆಗಿರ್ಬೋದು, ನೀವು ಐರನ್ ಮಾಡೋದು
ತುಂಬ ಚೆನ್ನಾಗಿ ಕಾಣಿಸುತ್ತೆ. ಐರನ್ ಮಾಡಿ ಈ ರೀತಿ ಸ್ಟಿಚ್ ಮಾಡಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಇದು ಅಷ್ಟೇ ಐರನ್ ಮಾಡ್ಕೊಂಡು ಬಂದೆ. ಫಸ್ಟಿಗೆ ಸುಕ್ಕಿತ್ತು ಬಟ್ಟೆ, ನಂತರ ಐರನ್ ಮಾಡ್ಕೊಂಡ್ಮೇಲೆ ಎಷ್ಟು ನೀಟಾಗಿ ಕಾಣ್ತು. ಹಾಗೆ ಕಾಲರ್ ಹಚ್ಚಿದ್ರ ಮೇಲೆ ಆ ಡ್ರೆಸ್ಸಿನ ಲುಕ್ಕೇ ಚೇಂಜ್ ಆಯಿತು ಅಂತ ನೋಡಿ. ಹಾಗೆಯೇ ಫ್ರೆಂಡ್ಸ್, ಎಲ್ಲರೂ ಸಹಿತ ನಮ್ಮ ವಿಡಿಯೋನ ನೋಡ್ತೀರಾ, ಕಲಿತೀರಾ ಅಂತೇಳಿ ಭಾವನೆಯಿಂದ ನಾನು ದಿನಾ ವಿಡಿಯೋ ಹಾಕ್ತೀನಿ. ಆದರೆ ನೀವು ಲೈಕ್ ಮಾಡಲ್ಲ, ನೋಡಲ್ಲ ಅಂತ ಅಂದರೆ ನಮಗೂ ಸಹಿತ ಬೇಜಾರಾಗುತ್ತೆ. ಏನಾದರೂ ಕಲಿಸ್ಕೊಡೋ ವಿಡಿಯೋ ಇದ್ದರೆ ಸುಮ್ಮನೆ ವೇಸ್ಟ್, ಯಾರೂ ನೋಡೋದಿಲ್ಲ ಅಂತೇಳ್ಬಿಟ್ಟು ಸುಮ್ಮನೆ ಆಗ್ತೀವಿ. ನಿಮ್ಮ ಕಾಮೆಂಟ್ ಬಂತು ಅಂದರೆ ನೀವು ಪರ್ಫೆಕ್ಟಾಗಿ ನೋಡಿದ್ದೀರಾ ನಮ್ಮ ಒಂದು ವಿಡಿಯೋ ಅಂಥೇಳಿ. ಅದೇ ನೀವು ಬರೀ ಹೆಂಗಂದರೆ ನೋಡಿಬಿಟ್ಟು ಲೈಕ್ ಮಾಡಿಟ್ರೆ ಅದು ಗೊತ್ತಾಗೋದಿಲ್ಲ. ಲೈಕ್ ಮಾಡೋದನ್ನು ಮರಿಬೇಡಿ, ಯಾಕಂದರೆ ನಿಮಗೋಸ್ಕರ ನಾವು ಇಷ್ಟೊಂದು ಹೇಳ್ಕೊಡ್ತಾ ಇದ್ದೀನಿ. ಅದು ನೀವು 4 ಜನಕ್ಕೆ ಅದು ಹೋಗುತ್ತಷ್ಟೇ ನೋಡಿ. ಈ ಥರ ಕಾಲರ್ ರೆಡಿ ಆದಮೇಲೆ ಈ ಕಡೆಯಿಂದ ಅರ್ಧ ಕಾಲರ್, ಈ ಕಡೆಯಿಂದ ಅರ್ಧ ಕಾಲರ್, ನೀವು ಸ್ಲೀವ್ ಯಾವ ರೀತಿ ಹಚ್ಚಿದ್ರೋ ಅದೇ ರೀತಿ ಕಾಲರನ್ನು ಸಹಿತ ಅರ್ಧ ಮಾಡಿಕೊಂಡು ಹಚ್ಕೊಳ್ತಾ ಬರಬೇಕು. ಕಾಲರ್ನ ಐರನ್ ಮಾಡಿಕೊಂಡು ನೀಟಾಗಿ ಈ ಅಂದರೆ ಈ ಶರ್ಟ್ ಬಟ್ಟೆ ಇರ್ತಲ್ಲ ಅದನ್ನು ಈ ಥರ ಕ್ಯಾನ್ವಾಸ್ ರೆಡಿ ಮಾಡ್ಕೊಂಡಿರ್ತೀವಲ್ಲ ಅದರೊಳಗಡೆ ಕೊಟ್ಬಿಟ್ಟು ಹೊಲಿಬೇಕಾಗತ್ತೆ. ಟ್ರೈ ಮಾಡಿ, ತುಂಬ ನೀಟಾಗಿ ಚೆನ್ನಾಗಿ ಬರುತ್ತೆ ನಿಮಗೆ. ಅದೇ ನೀವು ಒಂದು ಬಟ್ಟೆ ಕೊಟ್ಟು ಒಂದು ಕ್ಯಾನ್ವಾಸ್ ಕೊಟ್ಟು ಹೊಲಿಯೋದಾದರೆ ತುಂಬ ಕಷ್ಟ ಆಗುತ್ತೆ. ಇದು ನೀಟಾಗಿ ರೆಡಿ ಎಲ್ಲ ಆದಮೇಲೆ, ಕ್ಯಾನ್ವಾಸ್ ರೆಡಿ ಆದಮೇಲೆ ಮೇನ್ ಫ್ಯಾಬ್ರಿಕ್ ಶರ್ಟ್ ಬಟ್ಟೆಗೆ ಹಚ್ಚಿಬಿಡೋದು. ಟಾಪ್ ಬಟ್ಟೆಗೆ ಹಚ್ಚಿಬಿಟ್ರೆ ಮುಗೀತು. ಹಾಗೆ ಫ್ರೆಂಡ್ಸ್ ನೋಡಿ, ಆ ಕಡೆ ಅರ್ಧ ಈ ಕಡೆ ಅರ್ಧ ಹಚ್ಚಿ, ಯಾಕಂದರೆ ಅದು ಮತ್ತು ಒಂದು ಕಡೆ ಕಾಲರ್ ಜಾಸ್ತಿ ಒಂದು ಕಡೆ ಕಡಿಮೆ ಆಗಿಬಿಡುತ್ತೆ. ಅದರಿಂದ ಆ ಕಡೆ ಅರ್ಧ ಈ ಕಡೆ ಅರ್ಧ ಹಚ್ಚಿದ್ರೆ ಅಂದರೆ ಕರೆಕ್ಟು 6 ಇಂಚಿಗೆ ಹೋಗ್ಬಿಟ್ಟು ಕಾಲರ್ ಕುತ್ಕೊಳ್ಳುತ್ತೆ. ಇಲ್ಲ ಅಂತಂದರೆ ಒಂದು ಸೈಡಲ್ಲಿ ಸ್ವಲ್ಪ ಕೆಳಗಡೆ ಒಂದು 13 ಇಂಚಿ ಬಂದಿರುತ್ತೆ, ಒಂದು ಸೈಡಲ್ಲಿ 11 ಇಂಚಿ ಬಂದಿರುತ್ತೆ. ಈ ರೀತಿ ಆಗುತ್ತೆ. ಅದರಿಂದ ನೀವು ಅರ್ಧ ಹಚ್ಚೋದ್ರಿಂದನೇ ಒಂದ್ಸಲಿ ಹೊಲಿದಾಗ ಸ್ವಲ್ಪ ಆ ಕಡೆ ಈ ಕಡೆ ಆಗ್ಬೋದು, 2ನೇ ಸತಿ ಹೊಲಿದಾಗ ಪರ್ಫೆಕ್ಟಾಗಿ ಬರುತ್ತೆ. ನಾವು ಸಹಿತ ಟೈಲರಿಂಗ್ ಕಲಿಯೋಕ್ಕೆ ಹೋಗ್ಬೇಕಾದ್ರೆ ಇದನ್ನು ಯಾರೂ ನಮಗೆ ಕಲಿಸ್ಕೊಟ್ಟಿರಲಿಲ್ಲ. ನಾವೇ ಸ್ವತಃ ಯೂನಿಫಾರ್ಮ್, ಆವಾಗ ನಮಗೆ ಈ ಥರ ಸೋಷಿಯಲ್ ಮೀಡಿಯಾನೂ ಇರಲಿಲ್ಲ. ನಾವು ಹಳೆ ಯೂನಿಫಾರ್ಮನ್ನು ಬಿಚ್ಚಿಬಿಟ್ಟು ಹೇಗೆ ಹೊಲಿತಾರೆ ಅಂತ ನೋಡಿಕೊಂಡು ಕಾಲರ್ ಅಟ್ಯಾಚ್ ಮಾಡಿದ್ದೀವಿ ಅಥವಾ ಹುಕ್ಸ್ ಪಟ್ಟಿ ಅಟ್ಯಾಚ್ ಮಾಡಿದ್ದೀವಿ. ಮೊದಲೆಲ್ಲ ಹಳೆ ಯೂನಿಫಾರ್ಮನ್ನು ಬಿಚ್ಚಿಬಿಟ್ಟು ಅದು ಹೆಂಗೆ ಹೊಲಿದಿದ್ದಾರೆ ಅಂತೇಳಿ ನಾವು ಅಂದಾಜು ಮಾಡ್ತಿದ್ವಿ. ಹಂಗೆ ಕಲ್ತವ್ರು ಇದ್ದಾರೆ. ನಾನು ಸ್ವಲ್ಪ ಹಂಗೆ ಮಾಡ್ತಾಯಿದ್ದೆ. ಅದು ಬಿಟ್ಟರೆ ಸೋಷಿಯಲ್ ಮೀಡಿಯಾ, ಯೂಟ್ಯೂಬು, ಇನ್ಸ್ಟಾಗ್ರಾಮ್ ಎಲ್ಲ ಬಂದಮೇಲಂತೂ ನಮ್ಗೆ ಯಾವ ಡಿಸೈನ್ ಬೇಕೋ ಆ ಡಿಸೈನು ಮೊಬೈಲಲ್ಲೇ ಬರ್ತಾ ಇರುತ್ತೆ. ಅದರಿಂದ ತುಂಬ ಕಲ್ತಿದ್ದೀವಿ. ಹಾಗಂತ ಫ್ರೆಂಡ್ಸ್ ನಾವು ಈ ಥರ ಲಾಂಗ್ ವಿಡಿಯೋ ನೋಡಬಾರ್ದು ಅಂತ, ಲಾಂಗ್ ವಿಡಿಯೋಗಳನ್ನು ನೋಡಿ, ಯಾಕಂದರೆ ತುಂಬ ನೀಟಾಗಿ ಚೆನ್ನಾಗಿ ಹೇಳ್ಕೊಡೋರೆ ಲಾಂಗ್ ವಿಡಿಯೋ ವ್ಲಾಗರ್ಸ್ ಅಂತ ಹೇಳ್ಬೋದು. ಅದರಿಂದ ಲಾಂಗ್ ವಿಡಿಯೋ ನೋಡಿ. ಹಾಗೆ ಕಾಲರ್ ನೋಡಿ, ಆ ಕಡೆ ಸೈಡು ಈ ಕಡೆ ಸೈಡು 2 ಸ್ಟಿಚ್ಚನ್ನು ಹಾಕಿ ಚೆನ್ನಾಗಿ ರಫ್ ಮಾಡಿ ಚೆನ್ನಾಗಿಟ್ಟಿದ್ವಿ. ತುಂಬ ಚೆನ್ನಾಗಿತ್ತು ಡ್ರೆಸ್ಸು. ಆದರೆ ಅವರು ಇಸ್ಕೊಳ್ಳೋದಕ್ಕೆ ಬಂದಿಲ್ಲ. ಇನ್ನು ನಾಳೆ ಬರ್ತಾರೆ, ಅಷ್ಟರೊಳಗಡೆ ನಿಮಗೆ ವಿಡಿಯೋ ಮಾಡಿ ಹಾಕೋಣ ಅಂತೇಳ್ಬಿಟ್ಟು ಹಾಕ್ತಾಯಿದ್ದೀನಿ ನೋಡಿ. ಕಾಲರ್ ಕೊಡುವಾಗ ಸ್ವಲ್ಪ ರಿಸ್ಕ್ ಆಗುತ್ತೆ ಇವಾಗ ಕಲ್ತವರಿಗೆ. ಅದೇ ಒಂದು 2 ಸತಿ ಅಭ್ಯಾಸ ಆದರೆ ಕರೆಕ್ಟಾಗಿ ನೀಟಾಗಿ ಬರುತ್ತೆ. ಫ್ರೆಂಡ್ಸ್, ಕಾಲರ್ ಕೂರಿಸೋದ್ರಲ್ಲಿ ನಿಮಗೆ ಈ ಟಾಪ್ ಹೊಲಿಯೋದ್ರಲ್ಲಿ ಏನಾದರೂ ಕನ್ಫ್ಯೂಸ್ ಆಗಿದ್ದರೆ ನನಗೆ ಕಮೆಂಟ್ ಮಾಡಿ. ನಿಮ್ಮ ಎಲ್ಲ ಪ್ರಶ್ನೆಗೂ ಉತ್ತರ ಕೊಡ್ತೀನಿ ನೋಡಿ. ಕಾಲರ್ 1.5 ಇಂಚ್ ಉದ್ದ ಇಟ್ಕೊಂಡಿದ್ದಕ್ಕೆ ಎಷ್ಟು ನೀಟಾಗಿ ಕಾಲರ್ ಅನ್ನೋದು ಬಂತು. ಕುತ್ತಿಗೆಯಲ್ಲಿ ನೀಟಾಗಿ ಕಾಲರ್ ಕುತ್ಕೊಳ್ಳುತ್ತೆ. ಹಾಗಾಗಿ ಈ ಥರ 1.5 ಇಂಚ್ ಇಡಿ. ಅದೇ ನೀವು ಕಡಿಮೆ ಮಾಡಿದರೆ ಇಷ್ಟು ನೀಟಾಗಿ ಕೂರ್ತಿರ್ಲಿಲ್ಲ. ಕಾಲರೇ ತುಂಬ ಚೆನ್ನಾಗಿ ಬಂದಿದ್ದು ಫ್ರೆಂಡ್ಸ್. ಫಸ್ಟಿಗೆ ಈ ಥರ ಬರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ನೀಟಾಗಿ ಯಾವಾಗ ಐರನ್ ಮಾಡ್ಕೊಂಬಂದೆ, ಕ್ಯಾನ್ವಾಸ್ ಕೊಟ್ಟೆ, ಅದ ನಂತರ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಎಲ್ಲ ಸಣ್ಣ ದಾರಗಳನ್ನು ಟ್ರಿಮ್ ಮಾಡ್ಕೊಳ್ತಾ ಹೊಲಿತಾ ಇದ್ದೀವಿ. ಈಗ ಟಾಪನ್ನು ನೀವು ಈ ರೀತಿ ಉಲ್ಟಾ ಹಾಕಿ ಎಷ್ಟು ಅಳತೆ ಇದೆ ಅಂತೇಳಿ ನೋಡ್ಕೊಬೇಕು. ಈ ಟಾಪಿನ ಎದೆ ಸುತ್ತಳತೆ ಬಂದು ಅವರು 1 ಇಂಚ್ ಜಾಸ್ತಿ ಇಡಿ ಅಂದಿದ್ರು. ಅದರಿಂದ ನಾನು 20 ಇಟ್ಟೆ. ಅಂದರೆ 2 ಸೈಡಲ್ಲೂ 19, 20 ಇಟ್ಟೆ. ಒಂದೇ ನಿಮಿಷ ಫ್ರೆಂಡ್ಸ್, ಈಗ ಬರ್ತೇನೆ ನೋಡಿ. ಈ ಥರ ನೀಟಾಗಿ ಜೋಡಿಸ್ಕೊಳ್ಳಿ. ಮಿಷನ್ ಮೇಲೇ ನೀವು ಫಿಟ್ಟಿಂಗ್ ಮಾಡಿಬಿಡ್ಬೋದು. ನೋಡ್ತಾ ಇದ್ದೀರಲ್ಲ ಈ ರೀತಿ. ಈಗ ನಾವು ಎಷ್ಟು ಬರುತ್ತೆ ಅಂತ ಚೆಕ್ ಮಾಡೋಣ. ಅಳತೆ ಕೊಟ್ಟಿರೋ ಟಾಪು ಅಳತೆ ಬಂದುಬಿಟ್ಟು 13, 14 ಅಷ್ಟೇ ಎದೆ ಸುತ್ತಳತೆ. ಅಂದರೆ ಫುಲ್ ಅರ್ಧ ರೌಂಡಿಂಗಲ್ಲಿ. ಆದರೆ ಇಲ್ಲಿ ನಾವು ಸ್ವಲ್ಪ ಜಾಸ್ತಿನೇ ಹಿಡಿಬೇಕು, 2.5 ಹಿಡಿಬೇಕು. ಆದರೂ ಸಹಿತ ಅವ್ರು ಬ್ಲೌಸು ಲೂಸು ಅಂತ ಹೇಳಿದ್ಲು. ಪರವಾಗಿಲ್ಲ, ಒಂದು 2 ಸತಿ ಒಗೆದ್ರೆ ಕರೆಕ್ಟ್ ಆಗುತ್ತೆ ಅಂತ ನಾನು ಹೇಳಿದೆ. ಹಾಗೆ ಫ್ರೆಂಡ್ಸ್, ನೋಡ್ತಾ ಇರ್ಬೋದು ಅದರ ಅಳತೆ ಬಂದು, ನೀವೆಲ್ಲ ಹಿಂದಿನ ವಿಡಿಯೋದಲ್ಲಿ ನೋಡಿರ್ತೀರ. ಅವರು ಈಗ ಆ ಕಡೆ ಸೈಡ್ 1.5, ಈ ಕಡೆ ಸೈಡ್ 1.5 ಅಂತ ಹೇಳ್ಬಿಟ್ಟು ಹಿಡಿತಾರೆ. ಹಾಗೆ 1.5 ಇಂಚು
ಅಂದರೆ ಎಷ್ಟು ಅಂದರೆ 19.5 20 ಬೇಕು ಅಂತ ಹೇಳಿದ್ವಿ, ಎದೆ ಸುತ್ತಳತೆ. ಅದರಿಂದ ಅದೇ ರೀತಿ ಮೆಜರ್ಮೆಂಟ್ ಮಾಡಿಬಿಟ್ಟು ಕಟ್ ಮಾಡಿದ್ದಾರೆ. ಈಗ ಎದೆ ಹತ್ರ ಅಂದರೆ ಫಸ್ಟ್ ಸ್ಟಾರ್ಟಿಂಗ್ ಪಾಯಿಂಟ್ ಮಾಡಿದ್ರಲ್ಲ ಅಲ್ಲಿ 1.5 ಇಂಚೇ ಬಿಟ್ಟರು. ಹಾಗೆ ಎರಡನೇದ್ರಲ್ಲಿ ಮಾರ್ಕ್ ಮಾಡಿದ್ರಲ್ಲ ಅಲ್ಲಿ ಬಂದುಬಿಟ್ಟು ಒಂದು 2 ಇಂಚ್ ಬಿಡಬೇಕು. ಮಧ್ಯೆ ಸೊಂಟದ ಹತ್ರ 2 ಇಂಚ್ ಬಿಡಬೇಕು, ಎದೆ ಹತ್ರ 1.5 ಇಂಚ್ ಬಿಡಬೇಕು. ಈ ರೀತಿ ಮಾರ್ಕ್ ಹಾಕ್ತಾ ಇದ್ದಾರೆ ನೋಡಿ. ತುಂಬ ಚೆನ್ನಾಗಿ ಬರುತ್ತೆ ಸ್ಕೂಲ್ ಯೂನಿಫಾರಮ್ಮು, ತುಂಬ ಚೆನ್ನಾಗಿ ಬರುತ್ತೆ. ಒಂದು ಸ್ಕೂಲ್ ಯೂನಿಫಾರಮಿಗೆ ಯಾರೂ ಚರ್ಚೆ ಮಾಡಲ್ಲ, ನೀವು ಕೇಳಿದಷ್ಟೇ ಕೊಟ್ಬಿಟ್ಟು ಅಮೌಂಟ್ ಕೊಟ್ಬಿಟ್ಟು ಹೋಗ್ತಾರೆ. ತುಂಬ ರಿಸ್ಕು ಇರೋದಿಲ್ಲ. ಸ್ಕೂಲ್ ಯೂನಿಫಾರಮ್ ಬಂದರೆ ಬೇಗ ಬೇಗ ಇಸ್ಕೊಂಡು ಸ್ಟಿಚ್ ಮಾಡಿಕೊಡಿ. ಗೊತ್ತಾಗಲಿಲ್ಲ ಅಂದರೆ ಯೂಟ್ಯೂಬ್ ಚಾನಲ್ ನೋಡಿ, ಇನ್ಸ್ಟಾಗ್ರಾಮ್ ನೋಡಿ, ಹಾಗಂತ ಸ್ಕ್ರೋಲ್ ಮಾಡ್ತಾ ಇರಬೇಡಿ. ನೀಟಾಗಿ ನೋಡಿ ಕಲ್ತ್ಕೊಳ್ಳಿ ಫ್ರೆಂಡ್ಸ್. ನೋಡಿ ಫಿಟ್ಟಿಂಗ್ ಮಾಡ್ತಾಯಿದ್ದೀವಿ. ಫಿಟ್ಟಿಂಗಿಗೆ 3 ಸ್ಟಿಚ್ಗಳು ಸಾಕಾಗುತ್ತೆ. ಇನ್ನೇನಾದರೂ ಲೂಸ್ ಆದರೆ ಅಥವಾ ಟೈಟ್ ಆದರೆ ಏನಾದರೂ ಆದ್ರೂ ಬಂದು ಸರಿ ಮಾಡಿಸ್ಕೊಂಡು ಹೋಗ್ತಾರೆ. ಆದ್ದರಿಂದ ಫ್ರೆಂಡ್ಸ್ ನಾನು ಹೇಳ್ತಿರೋದೇನು ಅಂದರೆ ಸ್ಕೂಲ್ ಯೂನಿಫಾರಮ್ ತುಂಬ ಅಂದರೆ ಇರುತ್ತೆ. ತುಂಬ ದುಡ್ಡು ಕೊಡ್ತಾರೆ ಅದಕ್ಕೆ. ಅದರಿಂದ ನೀವು ಒಂದು ಎಷ್ಟಾಗುತ್ತೋ ಅಷ್ಟು ತಗೊಂಡು ಸ್ಟಿಚ್ ಮಾಡಿ ಅಂತ ಹೇಳ್ತೀನಿ. ಈಗ ನಾವು ಫಿಟ್ಟಿಂಗಿಗೆ 3 ಹೊಲಿಗೆ ಹಾಕ್ತಾಯಿದ್ದೀನಲ್ಲ, ಎರಡೂ ಸೈಡಿಗೂ ಫಿಟ್ಟಿಂಗಿಗೆ 3 ಹೊಲಿಗೆ ಹಾಕಿದ್ದೀನಿ ಫ್ರೆಂಡ್ಸ್. ಹಾಗೇನೆ ನನಗೆ ಒಬ್ಬರು ಸಬ್ಸ್ಕ್ರೈಬರ್ ಕಾಲ್ ಮಾಡಿದರು ಅಂತ ಹೇಳಿದ್ನಲ್ಲ, ಅವರು ಹೇಳಿದ್ದು ಅಕ್ಕ ನಿಮ್ಮದು ದಿನವಿಡೀ ವ್ಲಾಗ್ ಥರ ಒಂದು ಹಾಕಿ ನಿಮ್ಮ ರೇವತಿ ಕನ್ನಡ ವ್ಲಾಗಲ್ಲಿ ಅಂತ ಹೇಳಿದ್ರು. ಫ್ರೆಂಡ್ಸ್ ಟೈಲರ್ ಆಗಿರೋದ್ರಿಂದ ನಾವು ನಿಜವಾಗ್ಲೂ ಏಕಾಗ್ರತೆಯಿಂದ ಒಂದು ಕೆಲಸ ಮಾಡೋಕ್ಕಾಗಲ್ಲ. ಅವ್ರು ಬಂದರು ಇವ್ರು ಬಂದರು ಅನ್ನೋದೇ ಆಗೋಗುತ್ತೆ. ಆದರೆ ನನಗೂ ಸಹ ವ್ಲಾಗ್ ಮಾಡಬೇಕು, ನಾನು ಏನೆಲ್ಲ ಬಟ್ಟೆ ಸ್ಟಿಚ್ ಮಾಡಬೇಕು ತೋರಿಸ್ಬೇಕು ಅಂತ ತುಂಬಾ ಆಸೆ ಇದೆ. ಆದರೆ ನೋಡ್ತೀನಿ, ಮುಂದಿನ ದಿನಗಳಲ್ಲಿ ಟ್ರೈ ಮಾಡ್ತೀನಿ. ಈಗ ಫ್ರೆಂಡ್ಸ್ ಫಿಟ್ಟಿಂಗ್ ಎಲ್ಲ ಆಯಿತು. ಸೈಡಲ್ಲಿ ಸ್ವಲ್ಪ ಮಡಚಿಬಿಟ್ಟು ಈ ರೀತಿ ಸ್ಟಿಚ್ ಮಾಡಬೇಕು. ತುಂಬ ಚೆನ್ನಾಗಿ ಬರುತ್ತೆ. ಒಂದೇ ಸ್ಟಿಚ್ ಸಾಕು, ನೀಟಾಗಿ ಮಡ್ಚ್ಕೊಂಡು ನೀವು ಒಂದು ಸ್ಟಿಚ್ಚಲ್ಲಿ ಮುಗಿಸ್ಬಿಡ್ಬೋದು. ಈ ಕಟ್ಸ್ ಹತ್ರ ಅಂದರೆ ಈ ಓಪನ್ ಕಟ್ ಬರುತ್ತಲ್ಲ ಅಲ್ಲಿ ಸ್ವಲ್ಪ ತಿರ್ಸುವಾಗ ಹುಷಾರಿಂದ ಸೂಜಿ ಕುಕ್ಕಿಸ್ಕೊಂಡು ತಿರ್ಸಿ, ಯಾಕಂದರೆ ಅಲ್ಲಿ ಸ್ವಲ್ಪ ಹಾಳಾಗೋ ಚಾನ್ಸಸ್ ಇರುತ್ತೆ. ನೀವು ಯಾವುದೇ 2 ಪೀಸ್ ಡ್ರೆಸ್ ಹೊಲೀಲಿ, ಇಲ್ಲೇ ಸ್ವಲ್ಪ ಮಿಸ್ಟೇಕ್ ಆಗೋದು. ಎಲ್ಲ ಹೊಲಿತಾರೆ 2 ಪೀಸ್ ಸೆಟ್ಟಲ್ಲಿ. ಆದರೆ ಈ ಕಟ್ ಜಾಗ ಹೊಲಿಬೇಕಾದ್ರೆ ಮಾತ್ರ ಡೊಂಕ ಪಂಕ ಮಾಡ್ತಾರೆ, ಫಿನಿಶಿಂಗ್ ನೀಟಾಗಿ ಕೊಡೋಕ್ಕೆ ಬರೋದಿಲ್ಲ. ಅದನ್ನು ನಾನು ಇನ್ನೊಂದು ದಿವಸ ಸಪ್ರೇಟಾಗಿ ವಿಡಿಯೋ ಮಾಡಿ ಹಾಕ್ತೀನಿ, ಅದು ಏನು ತಪ್ಪು ಮಾಡ್ತಾರೆ ಅಂತ ಹೇಳ್ಬಿಟ್ಟು. ತುಂಬ ಎಳಿಬಾರ್ದು, ತುಂಬ ಎಳೆದಾಗ ಕಟ್ ಹೊಲಿಗೆ ಹಾಕುವಾಗ ಡೊಂಕ ಪಂಕ ಆಗಿಬಿಡುತ್ತೆ. ಎಳಿದೆ ನೀವು ಮಿಷನ್ ಬಟ್ಟೆನ ಫ್ರೀಯಾಗಿ ಬಿಟ್ಟರೆ, ಮಿಷನ್ ಮೇಲೆ ಒಬ್ಬೊಬ್ಬರು ಎಳೆದಾಡ್ತಿರ್ತಾರೆ, ಮಿಷನ್ ಬಟ್ಟೆನ ಫ್ರೀಯಾಗಿ ಬಿಟ್ಟರೆ ಎಲ್ಲ ಬಟ್ಟೆಗಳು ನೀಟಾಗಿ ಬರುತ್ತೆ, ಚೆನ್ನಾಗಿ ಬರುತ್ತೆ. ನೋಡ್ತಾ ಇದ್ದೀರಲ್ಲ 18-20 ನಿಮಿಷದಲ್ಲೇ ನಾನು ಈ ಟಾಪನ್ನು ಸ್ಟಿಚ್ ಮಾಡಿದ್ದೀನಿ. ಇನ್ನೂ ಬೇಗ ಸ್ಟಿಚ್ ಮಾಡಿದ್ದೀನಿ, ವಿಡಿಯೋ ಮಾಡೋದ್ರಿಂದ ಸ್ವಲ್ಪ ಲೇಟ್ ಆಗಿದೆ ಅಷ್ಟೇ. ನೋಡ್ತಾ ಇದ್ದೀರಾ ಈ ಥರ ಓಪನ್ ಮಾಡೋ ಜಾಗದಲ್ಲಿ ಕಟ್ ಓಪನ್ ಮಾಡ್ತಾರಲ್ವ ಅಲ್ಲಿ ನೀವು ನೀಟಾಗಿ ಕುಕ್ಕಿಸ್ಕೊಂಡು ಸೂಜಿ ಕುಕ್ಕಿಸ್ಕೊಂಡು ಹೊಲಿರಿ, ಆಗ ತುಂಬ ಚೆನ್ನಾಗಿ ಬರುತ್ತೆ. ಫಿನಿಶಿಂಗ್ ಸಹ ತುಂಬ ಚೆನ್ನಾಗಿ ಬರುತ್ತೆ. ಹಾಗೇನೆ ಫ್ರೆಂಡ್ಸ್ ಸೈಡ್ ಎಲ್ಲ ಫಿಟ್ಟಿಂಗ್ ಮಾಡಾಯಿತು, ಡ್ರೆಸ್ಸು ಸಹ ಫಿಟ್ಟಿಂಗ್ ಮಾಡಾಯಿತು. ಐರನ್ ಏನು ಇನ್ನೂ ಮಾಡಿಲ್ಲ, ಆದರೂ ಡ್ರೆಸ್ ಎಷ್ಟು ನೀಟಾಗಿ ಫಿನಿಶಿಂಗ್ ಆಗಿ ಕಾಣಿಸ್ತಾ ಇದೆ ಅಂತೇಳಿ ನೋಡಿ. ಕಾಲರ್ ಆಗಿರ್ಬೋದು, ಹಾಗೆ ಡ್ರೆಸ್ ಆಗಿರ್ಬೋದು, ಎಷ್ಟು ನೀಟಾಗಿ ಬಂದಿದೆ ಅಲ್ವಾ. ಹಾಗಾಗಿ ಈ ವಿಡಿಯೋದ ಕಟ್ಟಿಂಗ್ ಲಿಂಕು ಹಾಕಿರ್ತೀನಿ, ಸ್ಟಿಚಿಂಗ್ ಇದರಲ್ಲಿದೆ. ಹಾಗೆ ನಮ್ಮ ಹೋದ ವರ್ಷದ ವಿಡಿಯೋಗಳಲ್ಲೆಲ್ಲ ತುಂಬ ಚೂಡಿ ಟಾಪ್ ಕಟ್ಟಿಂಗು ಸ್ಟಿಚಿಂಗ್ ಎಲ್ಲ ಇದೆ, ಹಳೆ ವಿಡಿಯೋಗಳನ್ನು ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ.